ನಾವೆಲ್ಲರೂ ಪ್ರತಿದಿನ ಸೂಪರ್ ಹೀರೋಗಳ ತರಹ ಸೂಪರ್ ಸೂಟ್ ಹಾಕೊಂಡ್ರೆ ಹೇಗಿರುತ್ತೆ ಅಂತ ಒಮ್ಮೆ ಯೋಚ್ನೆ ಮಾಡಿ. ಅದ್ಭುತವಾಗಿರುತ್ತೆ. ಅಂದ್ರೆ ಪ್ರಕೃತಿಯಲ್ಲಿರುವ ಪ್ರಾಣಿಗಳು ನಿಜವಾಗಿಯೂ ಇಂತಹ ಸೂಟುಗಳನ್ನು ಹೊಂದಿವೆ ಗೊತ್ತಾ? ಇವತ್ತಿನ ಈ ವಿಶೇಷ ಮಾಹಿತಿ ಹುಡುಕಾಟದಲ್ಲಿ ನಮ್ಮ ಸುತ್ತಮುತ್ತಲಿನ ಕಾಡು ಮತ್ತು ಪ್ರಕೃತಿಯಲ್ಲಿರುವ ಮ್ಯಾಜಿಕ್ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋಣ. ಹೌದು, ದೊಡ್ಡ ಮರಗಳಿಂದ ಹಿಡಿದು ಪುಟ್ಟ ಕೀಟಗಳವರೆಗೆ ಪ್ರಕೃತಿಯಲ್ಲಿರೋ ಡೈವರ್ಸಿಟಿ ನಿಜಕ್ಕೂ ಆಶ್ಚರ್ಯ ತರುತ್ತೆ. ಆ ಡೈವರ್ಸಿಟಿ ಬಗ್ಗೆ ಹೇಳುವಾಗ ಪ್ರಾಣಿಗಳ ದೇಹದ ವಿಶೇಷತೆಗಳನ್ನು ಅಡ್ಯಾಪ್ಟೇಷನ್ಸ್ ಅಂತ ಕರೀತಾರೆ ಅಲ್ವಾ? ಖಂಡಿತ. ಉದಾಹರಣೆಗೆ ಆನೆಯ ಸೊಂಡಿಲನ್ನೇ ತಗೊಳ್ಳಿ. ಅದು ನೀರು ಕುಡಿಯಲು ಮತ್ತು ವಸ್ತುಗಳನ್ನು ಎತ್ತಲೂ ಒಂದು ಉದ್ದವಾದ ಪೈಪ್ನಂತೆ ಕೆಲಸ ಮಾಡುತ್ತೆ. ಅರೇವಾ, ಅದು ನಿಜಕ್ಕೂ ಒಂದು ಸೂಪರ್ ಸೂಟ್ ಇದ್ದಾಗೆ. ನಾನು ಇನ್ನೊಂದು ವಿಷಯ ಕೇಳಿದ್ದೆ, ಈ ಗೂಬೆಗಳ ಕಣ್ಣುಗಳ ಬಗ್ಗೆ. ಹೌದು, ಕತ್ತಲಲ್ಲಿ ಸ್ಪಷ್ಟವಾಗಿ ನೋಡಲು ಗೂಬೆಗೆ ದೊಡ್ಡ ಕಣ್ಣುಗಳಿರುತ್ತೆ. ಇದು ಕೂಡ ಒಂದು ಅದ್ಭುತವಾದ ಅಡ್ಯಾಪ್ಟೇಷನ್. ಓಹೋ, ಹಾಗಾದ್ರೆ ಹಕ್ಕಿಗಳ ಕೊಕ್ಕು ಕೂಡ ಅವು ತಿನ್ನೋ ಆಹಾರಕ್ಕೆ ತಕ್ಕಂತೆ ಇರುತ್ತಾ? ಕರಾರುವಾದಾಗಿ ಹೇಳಿದ್ರಿ. ಬೇಟೆಯಾಡುವ ಅಂದೆ ಪ್ರೇ ಹಕ್ಕಿಗಳಿಗೆ ಮಾಂಸ ಹರಿಯಲು ಚೂಪಾದ ಕೊಕ್ಕು ಇಡುತ್ತೆ. ಮತ್ತೆ ಹೂವಿನಿಂದ ರಸ ಹೀರುವ ಆ ನೆಕ್ಟರ್ ಫೀಡಿಂಗ್ ಹಕ್ಕಿಗಳ ಕೊಕ್ಕು ಸ್ಟ್ರಾ ತರಹ ಇರುತ್ತೆ ಅಲ್ವಾ? ನಿಜ. ಜೊತೆಗೆ ನೀರಿನಲ್ಲಿ ಈಜಲು ಬಾತುಕೋಳಿಗಳಿಗೆ ವೆಬ್ಡ್ ಫೀಟ್ ಇರುತ್ತೆ. ಇದೆಲ್ಲ ಅವು ಬದುಕುವ ಜಾಗಕ್ಕೆ ತಕ್ಕಂತೆ ಆಗಿರೋ ಬದಲಾವಣೆಗಳು. ಅಂದ್ರೆ ಅವು ವಾಸಿಸುವ ಮನೆಯನ್ನು ನಾವು ಹ್ಯಾಬಿಟಾಟ್ ಅಂತ ಕರಿತೀವಿ, ಸರಿನಾ? ಗಾಳಿಯಲ್ಲಿ ಹಾರುವ ಹಕ್ಕಿಗಳಿಂದ ಹಿಡಿದು ನೀರಿನಲ್ಲಿರೋ ಪ್ರಾಣಿಗಳವರೆಗೆ. ಹೌದು, ನೀರಿನಲ್ಲಿ ಮಾತ್ರ ಬದುಕುವ ಮೀನುಗಳಂತಹ ಜೀವಿಗಳನ್ನು ನಾವು ಅಕ್ವಾಟಿಕ್ ಆನಿಮಲ್ಸ್ ಅಂತ ಕರಿತೀವಿ. ಮತ್ತೆ ಈ ಮೊಸಳೆ, ಕಪ್ಪೆಯಂತಹ ಪ್ರಾಣಿಗಳು, ಅವು ನೀರು ಮತ್ತೆ ನೆಲ ಎರಡರಲ್ಲೂ ಇರುತ್ತೆ ಅಲ್ವಾ? ಹೌದು, ಅವುಗಳನ್ನು ಸೆಮಿ ಅಕ್ವಾಟಿಕ್ ಆನಿಮಲ್ಸ್ ಅಂತ ಕರಿತೀವಿ. ಅವು ನೆಲದ ಮೇಲೆ ಮತ್ತು ನೀರಿನಲ್ಲಿ ಎರಡೂ ಕಡೆ ಬದುಕಲು ಕಲ್ತಿವೆ. ಓ, ಆಶ್ಚರ್ಯನೇ ಸರಿ. ಹಾಗಾದ್ರೆ ನನ್ನದೊಂದು ಚಿಕ್ಕ ಪ್ರಶ್ನೆ, ನೆಲದ ಮೇಲೆ ತೆವಳ್ಕೊಂಡು ಹೋಗುವ ಎಲ್ಲವೂ ಕೀಟಗಳೇನಾ? ಖಂಡಿತ ಅಲ್ಲ. ಒಂದು ಜೀವಿ ಕೀಟ ಎನಿಸ್ಕೊಳ್ಳಲು ಅದಕ್ಕೆ 6 ಕಾಲುಗಳು ಇರಲೇಬೇಕು. ಅರೆ ವಾ, ಕೇವಲ 6 ಕಾಲುಗಳು ಮಾತ್ರನಾ? ವಾಸನೆ ಮತ್ತು ಸ್ಪರ್ಶ ತಿಳಿಯಲು ಅವುಗಳ ತಲೆಯ ಮೇಲೆ ಆಂಟೆನಾ ತರಹದ ಆಂಟೆನಾ ಇರಬೇಕು, ಜೊತೆಗೆ ಹಾರಲು ರೆಕ್ಕೆಗಳಿರಬೇಕು. ಇದು ಕೀಟಗಳ ದೊಡ್ಡ ಗುಟ್ಟೆ ಸರಿ. ಈಗ ಪ್ರಾಣಿಗಳ ಬಗ್ಗೆ ಆಯ್ತು, ಗಿಡಗಳ ಬಗ್ಗೆ ಕೂಡ ನೋಡೋಣ. ಎಲೆಗಳಲ್ಲೂ ಕೂಡ ತುಂಬಾ ಲೀಫ್ ಡೈವರ್ಸಿಟಿ ಇರುತ್ತಲ್ವಾ? ಹೌದು, ಗಿಡಗಳ ಎಲೆಗಳ ಆಕಾರ ಮತ್ತು ಅವು ಮುಟ್ಟಿದಾಗ ಸಿಗುವ ಟೆಕ್ಸ್ಚರ್ ಪ್ರತಿಯೊಂದು ಗಿಡಕ್ಕೂ ಬೇರೆ ಬೇರೆ ಇರುತ್ತೆ. ನಾನ್ ಗಮನಿಸಿದೀನಿ, ಎಲೆಯಲ್ಲಿರುವ ಆ ಸಣ್ಣ ಸಣ್ಣ ಗೆರೆಗಳು ಅಂದ್ರೆ ವೇನ್ ಪ್ಯಾಟರ್ನ್ಸ್ ನೀರು ಸರಬರಾಜು ಮಾಡುವ ಚಿಕ್ಕ ಪೈಪ್ಗಳಿದ್ದಂತೆ ಕಾಣುತ್ತೆ. ನಿಜ, ಪ್ರಕೃತಿಯಲ್ಲಿ ಇದೆಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಇದನ್ನೇ ನಾವು ಇಂಟರ್ ಡಿಪೆಂಡೆನ್ಸ್ ಅಂತ ಕರಿತೀವಿ. ಅಂದ್ರೆ ಕಂಬಳಿ ಹುಳು ಎಲೆ ತಿನ್ನುತ್ತದೆ, ಹಕ್ಕಿಯ ಹುಳುವನ್ನು ತಿನ್ನುತ್ತದೆ, ಹದ್ದೊಂದು ಹಕ್ಕಿಯನ್ನು ತಿನ್ನುತ್ತದೆ. ಇದೇನಲ್ಲ ಕರಾರ್ವಾಕ್. ಇದನ್ನೇ ವೆಬ್ ಆಫ್ ಲೈಫ್ ಅನ್ನೋದು. ಗಿಡಗಳು ನಮ್ಗೆ ಆಕ್ಸಿಜನ್ ನೀಡಿದರೆ ಮಂಗನಂತಹ ಪ್ರಾಣಿಗಳು ಹಣ್ಣು ತಿನ್ನುತ್ತವೆ. ಆ ಹಣ್ಣು ತಿಂದು ಬೀಜಗಳನ್ನು ಬೇರೆ ಕಡೆ ಎಸೆದು ಹೊಸದೇಡ ಹುಟ್ಟಲು ಸಹಾಯ ಮಾಡ್ತವೆ. ಇದೆಲ್ಲ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ ಅಲ್ವಾ? ಹೌದು. ಹಾಗಾಗಿಯೇ ಪ್ರಕೃತಿಯನ್ನು ರಕ್ಷಿಸುವುದು ನಮ್ಮ ಹ್ಯೂಮನ್ ರೆಸ್ಪಾನ್ಸಿಬಿಲಿಟಿ. ನಾವು ಕಾಡಿಗೆ ಹೋದಾಗ ಸುಮ್ಮನೆ ಎಲೆಗಳನ್ನು ಕೀಳಬಾರದು ಮತ್ತು ಪ್ರಾಣಿಗಳಿಗೆ ತೊಂದರೆ ಕೊಡಬಾರದು. ಇದೆಲ್ಲವೂ ಎನ್ವಿರಾನ್ಮೆಂಟಲ್ ಕೇರ್ ಅಡಿಯಲ್ಲಿ ಬರುತ್ತೆ. ನಿಜ. ಅದರ ಜೊತೆಗೆ ನೀರು ಉಳಿಸುವುದು ಮತ್ತು ಹೆಚ್ಚು ಗಿಡಗಳನ್ನು ನೆಡುವುದರಿಂದ ಪರಿಸರ ಕಾಪಾಡುವ ಕನ್ಸರ್ವೇಷನ್ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಬಹುದು. ಖಂಡಿತ. ಎಲ್ಲರೂ ಸೇರಿ ನಮ್ಮ ಸುಂದರ ಪರಿಸರವನ್ನು ಕಾಪಾಡೋಣ. ಈ ಚರ್ಚೆಯನ್ನು ಮುಗಿಸುವ ಮುನ್ನ ಒಂದು ತಮಾಷೆಯ ವಿಷಯ ಯೋಚನೆ ಮಾಡೋಣ. ಏನದು? ಮನುಷ್ಯರು ಕೂಡ ನೀರಿನ ಅಡಿಯಲ್ಲಿ ಬದುಕಲು ಅಥವಾ ಆಕಾಶದಲ್ಲಿ ಹಾರಲು ಸಾಧ್ಯವಾಗುವಂತಹ ಯಾವ ರೀತಿಯ ಅಡ್ಯಾಪ್ಟೇಷನ್ಸ್ ನಮ್ಮ ದೇಹದಲ್ಲಿ ಇದ್ದಿದ್ದರೆ ಮಜವಾಗಿರುತ್ತಿತ್ತು ಅಲ್ವಾ? ಓಹೋ, ಇದು ನಿಜಕ್ಕೂ ಭಾರಿ ಕುತೂಹಲಕಾರಿಯಾದ ಪ್ರಶ್ನೆ. ಹೌದು. ಇದರ ಬಗ್ಗೆ ಎಲ್ಲರೂ ಒಮ್ಮೆ ಯೋಚನೆ ಮಾಡಿ. ಈ ಅದ್ಭುತವಾದ ಮಾಹಿತಿ ಹುಡುಕಾಟವನ್ನು ಇಲ್ಲಿಗೆ ಮುಗಿಸೋಣ.